ಗಾಳಿಗಿರಲ್ಲ ಯಾರು ತೆಗ್ದಲ್ಲ ಸರಿಯಾಗಿ. ನೀವೇನಾದ್ರೂ ಮಾಡಿ ಎಲ್ಲ ಯಾರನ್ನಾದ್ರೂ ಮನಸ್ಸು ಮಾಡಿದ್ರೆ ಏನು ದೊಡ್ಡದಲ್ಲ ಸರ್. ಮಾಡಬೇಕು ಅದೇ ಕಾಳಜಿ ಮುಂದೆ ಇರಲಿ ಅಂತ ಹೇಳಿ ಅವರಿಗೆ ಒಂದು ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ. ಮನೆ ಇತ್ತು, ಗೋವಿಗಳಿಗೂ ಒಂದು ಮನೆ ಇತ್ತು. ಉಪ್ಪಾರದ ಅವಾಗ 6, 5, 11, 16, 18, 19 ಮನೆ ಇತ್ತು. ಒಕ್ಕಲಿಗರದು 7 ಮನೆ ಇತ್ತು, ಕುರುಬರದು 8, 9 ಇತ್ತು. ಅದರೊಳಗೆ ಅವ್ರಿಗೆ 2 ಭಾಗ ಇದೆ. ಒಡೆಯರಪ್ಪನವರು ಅಂತಾರೆ, ಅಂದರೆ ಆ ಗುರುಗಳು ಅವರು, ಆ ಕುರುಬ ಜಾತಿ ಒಳಗೆ ಗುರುಗಳು ಮದುವೆ ಮಾಡಬೇಕಂದ್ರೆ ಬೇರೆಯವರು ಬ್ರಾಹ್ಮಣರಂಗ ಹೋಗ್ತಾರೆ. ಆ ಕೆಲಸವನ್ನ ಮಾಡ್ತಕ್ಕಂಥವ್ರು ಒಡೆಯರು ಅಂತ ಹೇಳಿಬಿಟ್ಟು ಅವರು 2 ಮನೆ ಇದ್ದಾರೆ, 3-4. ಸೊ 4 ಮಾಳಿಗೆ, ಒಂದು ಹೊತ್ತಿದ್ರೆ ಒಂದು 8-10 ಮನೆಗೆ ಇದಾಗೋದು. ಆ ಥರ ಇದ್ದಿದ್ದು ಇವತ್ತು ಒಳ್ಳೆ ಚೆನ್ನಾಗಿರ್ತಕ್ಕಂಥವ್ರು ಸುಮಾರು ಅವಿದ್ಯಾವಂತರಾಗಿದ್ದರು ಉತ್ತಮ ರೀತಿಯಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ತಾಲ್ಲೂಕು ಉಪ್ಪಾರ ಸಂಘದ ಎಲ್ಲ ಬಹಳಷ್ಟು ಪದಾಧಿಕಾರಿಗಳು, ಮುಖಂಡರುಗಳು ಬಂದಿದ್ದಾರೆ. ಮತ್ತು ಈ ಗ್ರಾಮದ ಮುಖಂಡರುಗಳು ಬಹಳ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಾನು ಅವರಿಗೆ ಅನಂತ ಧನ್ಯವಾದಗಳನ್ನು ನಾನು ಅರ್ಪಣೆಯನ್ನು ಮಾಡ್ತೇನೆ. ಯಾಕೆಂದ್ರೆ ಇಂಥ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಮುಂದೆ ಬೀಳೋ ಜನ ಬಹಳ ಕಡಿಮೆ. ಇದೆಲ್ಲ ತೆಲುಗು ಜಾಸ್ತಿನಾ ಕನ್ನಡ ಜಾಸ್ತಿನಾ? 2 ಮಾತಾಡ್ತಾರೆ, ಆದರೂ ಕನ್ನಡನೇ ಜಾಸ್ತಿ ಅಲ್ವಾ? ಈ ಕೆಲವು ಕಡೆ ಈ ಪಾವಗಡ ತಾಲೂಕಿನಲ್ಲಿ ನಾವೆಲ್ಲ ಉಪಾಧ್ಯಾಯರ ಕೆಲಸ ಮಾಡುವಾಗ, ನಾನು ಇಲ್ಲಿ ಪುರವಾರದಲ್ಲಿ ಹೆಡ್ ಮಾಸ್ಟರ್ ಆಗಿದ್ದೆ. ಯಾರು ನೋಡಿದ್ದೀರಾ ನನ್ನ? ಇಲ್ಲಿ ಕೂತಿರೋದು ನೋಡಿದ್ದೀರಾ? ವಿದ್ಯಾರ್ಥಿಗಳು ಇದ್ದೀರಿ ಅಂದ್ರು ಕೈ ಹತ್ರ ಒಂದ್ಸರಿ ನೋಡ ನಿಮ್ಮ ಮುಖನಲ್ಲ. ಯಾರು ಇಲ್ವಾ?